Hey, good morning from Kathmandu, day 2 of Kathmandu. ಇವತ್ತು ನಾವು ಹೊಂಟೇವಿ ಪೋಖ್ರಾ ಕಾಠ್ಮಂಡುವಿಂದ 200 ಕಿಲೋಮೀಟ್ರ್ ಐತಿ. 7 hours ಜರ್ನಿ ತೋರಿಸತೈತಿ. ಪೆಟ್ರೋಲ್ ಹಾಕ್ಸ್ಬೇಕು, ನಾಷ್ಟ ಮಾಡಬೇಕು. ಆಮೇಲೆ ಕರೆನ್ಸಿ ಕಡಿಮೆ ಐತಿ ನಮ್ಮ ಕಡೆ, ಒಂದು 2 ದಿವಸ ಆಗಸ್ಟ್ ಐತಿ. ಬಟ್ ಸ್ಟೇಗೆ ಊಟದ ದಿವ್ಸಕ್ಕೆ ಏನಾದರೂ 4,000 ರೂಪಾಯಿ ಖರ್ಚಾಗುತ್ತೆ, ಎಕ್ಸ್ಕ್ಲೂಡಿಂಗ್ ರೂಮ್. ಸೊ ಎಲ್ಲರೂ ಕನ್ಸೆಕ್ಷನ್ ಮಾಡ್ಬೇಕು. ಇವ್ನು ಕೇಳಿದ್ರೆ 1.4 ಅನ್ನೋದನ್ನ, ಎಲ್ಲ ಕಡೆ 1.4, ಎಲ್ಲ ಕಡೆ 1.6 ಐತಿ, ಇವ್ನ ಕಡೆ 1.4 ಐತಿ. ನೋಡೋದು ಎಲ್ಲರ ಸಿಕ್ಕರೆ ಎಕ್ಸ್ಚೇಂಜ್ ಮಾಡೋದು ಅಂತ. ಭಾಳ ಕ್ಯಾಶು ಇಲ್ಲ ನಮ್ಮ ಕಡೆ, ನಂದು 5,000 ಇರ್ಬೇಕಷ್ಟೇ ಕ್ಯಾಶ್, ಅದು ಬಿಟ್ಟರೆ ಎಕ್ಸ್ಟ್ರಾ ಇಲ್ಲ ಕ್ಯಾಶ್. ನೋಡು ಮತ್ತೆ ಏನಾಗುತ್ತೆ ಅಂತಂದು. ಇಲ್ಲ ಎಲ್ಲರೂ ಇಂಡಿಯನ್ ಕರೆನ್ಸಿ ರೂಮ್ದವ್ರು ಯಾರು ತೊಗೋತಾರಂತಂದ್ರೆ ಬೆಸ್ಟ್. ಇನ್ ಕೇಸ್ ಇಲ್ಲ ಅಂತಂದ್ರೆ ದಟ್ ವಿಲ್ ಬಿ ಅ ಪ್ರಾಬ್ಲಮ್. ಎಲ್ಲಿ ಈಗ ನಾವು ಹೋಗೋಣ ಪೋಖ್ರಾ ಕಡೆ, ನಮಗೂ ಫ್ಯೂಲ್ ಹಾಕೋಮು, ಗಾಡಿಗೂ ಫ್ಯೂಲ್ ಹಾಕೋಮಂತ. ಬಟ್ ಅಟ್ಲೀಸ್ಟ್ ಒಂದು 1/2 ಕಿಲೋಮೀಟರ್ ಗಾಡಿ ಹೊಡಿಮಂತ. 172 ರೂಪೀಸ್ 1 ಲೀಟ್ರ್ ಪೆಟ್ರೋಲ್ ಅಂದ್ರೆ ನಾವು ಅಂದಾಜು ಒಂದು 1,800-2,000 ಹಾಕ್ಸ್ಬೇಕು ಫುಲ್ ಆಗ್ಬೇಕಂದ್ರೆ. ಪ್ಲಸ್ ಪೋಖ್ರಾ ಅಥವಾ ಪೋಖ್ರಾದಿಂದ ಕಾಠ್ಮಂಡು ನ್ಯಾಷನಲ್ ಹೈವೇ ರೋಡ್ಸ್ ಇವು. ಅದಕ್ಕೆ ಅದು 200 ಕಿಲೋಮೀಟ್ರಿಗೆ 7 ತಾಸು ತೋರಿಸೈತೆ. ದೊಡ್ಡ ಅನ್ಕೊಂಡು ಟೆಸ್ಟಿಗೆ ನಿಲ್ಲಿಸಿ ನಾಷ್ಟ ಮಾಡಿದ್ವಿ. ನಾಷ್ಟ ಏನು ಪರೋಟ, ಮ್ಯಾಗಿ ಅದ. ಪರೋಟ ಒಂದು 3 ಪರೋಟ, 1-2 ಮ್ಯಾಗಿ ತಿಂದ್ವಿ. ಕಾಫಿ ತೊಗೊಂಡ್ವಿ. ಆಮೇಲೆ ಗೊತ್ತಾಯ್ತು ಒಂದು ಕಾಫಿಗೆ 170 ರೂಪಾಯಿ ಐತಂತ. ಏನು ಮಾಡೋಕೆ ಬರೋಂಗಿಲ್ಲ, ಕುಡಿದ್ಮೇಲೆ ಗೊತ್ತಾಯ್ತು 170 ರೂಪಾಯಿ ಅಂತ. ನೋಡ್ರಿ ಏನು ಮಾಡೋಕೆ ಬರೋಂಗಿಲ್ಲ. ಈಗ ಪೋಖ್ರಾ ಹೋಮಂತ ನೋಡ್ರಿ. ನೇಪಾಳ ರೋಡ್ಸು ಜರಿತಾವು. ಅಪ್ಪ ರೋಡ್ಸ ಇಲ್ಲಪ್ಪ ನೇಪಾಳದಾಗ, ಸೈಕ್. ಇಲ್ಲಿ ನೋಡಿದ್ರೆ ಮಾದ್ಲಿ ಆಗೈತಿ, ಮಾದ್ಲಿ. ಗಾಲಿ ಸಿಕ್ಕತ್ತಾವ ಇಲ್ಲಿ. ಶಿಟ್ ಫುಲ್ ಐತಿದ್ದು ಗಾಲಿ ಬೇರೆ ಜರತಾವು. ರೋಡ್ ಇಲ್ಲಾರ ಸಂಬಂಧ ಇಷ್ಟೆಲ್ಲ ಟ್ರಾಫಿಕ್ ಐತಿದೆ. ಕಂಟಿನ್ಯೂ ಅದೊಂದು ಕರೆಕ್ಟ್ ಮಾಡ್ಕೊಂಡ್ರೆ ಬರೋಬ್ಬರ ಆಗತ್ತೆ. ಅಯ್ಯೋ ಇಲ್ಲಿ ಮಟ್ಟ ಐತೆ ಪಾಪ. ಟ್ರಕ್ ಹೋಗ್ಬೇಕು, ಹೋಗಾಕ ಒಂದು ತಾಸ್ಬೇಕು ಈಗಲ್ಲಿ. ಯಪ್ಪ ಮಣ್ಣ. ನಮ್ಮ ಬಾಜು ಒಂದು ನದಿ ಹರಿದೈತೆ ಅವಾಗಿಂದ. ನದಿ ಹೆಸರು ತ್ರಿಶೂಲ್ ನದಿ ಅಂತ. ಪೂರ ನಮ್ಗೆ ಪೋಖ್ರಾ ಮಠನೂ ಬರುತ್ತೆ ಆಲ್ಮೋಸ್ಟ್. ಇದೆ ನಾ ಬರ್ಬೇಕು. ಶೇ ಯಪ್ಪ ಗುಡ್ಡ ಇರ್ತೈತೇನು? ಅಲ್ಲ, ಆಗ್ಲಿಲ್ಲ ಅಂದ್ರೆ ಗಾಡಿನ ತೊಗೋಬಾರ್ದು. ಆಗ್ಲಿಲ್ಲ ಅಂದ್ರೆ ಗಾಡಿ ತೊಗೋಬಾರ್ದು. ಎತ್ತಕ್ಕೆ ಹೋಗಂಗಿಲ್ಲ ಬಿಡಂಗಿಲ್ಲ, ಸುಮ್ಮನೆ ಗಾಡಿ ತೊಗೊಂಡು ಯಾಕಬೇಕು? ಅಯ್ಯೋ ಹಾಂ ಬನ್ನಿ. ಅದಕ್ಕೆ ಹೇಳೋದು, ಆಗೋ ಗಾಡಿ ಅಷ್ಟ ತೊಗೋಬೇಕು ಏನು. ಸೈಕ್ ಯಪ್ಪ ಬರೇ ಮಣ್ಣು ಕಲ್ಲ ಏನು ಕಾಣಲ್ ತೆಗೈತೆ. ಸೈಕಪ್ಪ ರೋಡ್ ಬಿಡು ಮಾಲಕ, ಕರಿಮಣಿ ಮಾಲಕ. ಒಂದೇಕ ರೋಡ್ ಕಾಣವಲ್ ತೆಗೈತಿ. ಅಪ್ಪ ಅಯ್ಯೋ, ಇವನು ಎಬ್ಸ್ಕೊಂಬರೋದನ್ನೆಲ್ಲ. ಅಣ್ಣ ನಮಸ್ಕಾರ ಅಣ್ಣ. ಇರ್ತಾರೆ ನೋಡ್ರಿ, ಏನು ಮಾಡಕ್ಕೆ ಬರಂಗಿಲ್ಲ. ಯಪ್ಪ ಚಾಕ್ಲೇಟ್ ಪೌಡ್ರ್ ಸಾಕಾದ ಮಣ್ಣು ಮುಕ್ಕಿ
ಈಗ ಎಷ್ಟು ಡಿಫಿಕಲ್ಟ್ ಆಗುತ್ತೆ. ಮಳೆಗಾಲದಾಗೆಲ್ಲ ಫುಲ್ ಜರ್ದಾಡ ಹೋಗೋದು ಬಿಡ್ತೈತೆ, ಭಾಳ ಡಿಫಿಕಲ್ಟ್ ಆಗುತ್ತೆ ಮಳೆಗಾಲದಾಗ ಗಾಡಿ ಹೊಡ್ಯಾಕಿಲ್ಲ. ಪೋಖ್ರಾ ರೀಚ್ ಆಗೇವಿ. ಪೋಖ್ರಾ ರೀಚ್ ಆಗಿ ಆ್ಯಕ್ಚುಲಿ ನೇಪಾಲ್ ಟೂರಿಸಮ್ ಆಫೀಸ್ ಹೊಂಟೀವಿ. ಯಾಕಂತಂದ್ರೆ ನಾಳೆ ಅಥವಾ ನಾಡಿದ್ದು ಯಾವಾಗಾರ ಒಂದು ದಿವಸ ನಮಗೆ ಮುಕ್ತಿನಾಥ್ ಪಾಸ್ ಬೇಕಾಗಿತ್ತು 2 ದಿವಸದಿಂದ. ಸೊ ಅದು 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದಕ್ಕೆ ನಾವು ಮಧ್ಯಾಹ್ನ ಊಟ ಮಾಡ್ಲಾರ್ದಂಗೆ ಗಾಡಿ ಹೊಡ್ಯಾತೀವಿ. ಈಗ ನಮ್ಮದು ಟೈಮ್ ಪ್ರಕಾರ 3:40 ಇವ್ರ ಟೈಮ್ ಪ್ರಕಾರ 4 ಗಂಟೆ ಆಗೈತಿ. 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದ್ರ ಸಂಬಂಧ ಜಲ್ದಿ ಬಂದು ಅದು ಕೆಲಸ ಮುಗಿಸ್ಕೊಂಡು ಬಂತು ಊಟನ ಮಾಡೋದು ಗಾಡಿ ಹೊಡ್ಯಾತೀವಿ. ಅದೊಂದು ಆತಂದ್ರೆ ಮತ್ತು ನಾಳೆ ಸಿಕ್ತು ನಾಳೆ ಹೋಗ್ಬಿಡ್ತೀವಿ. ಯಾಕಂದ್ರೆ ನೆಕ್ಸ್ಟ್ ವಾಪಸ್ ಬಂದು ನಾವು ಪೋಖರ್ದಾಗ ಸ್ಟೇ ಮಾಡ್ಬೋದು. ಅದ್ರ ಸಂಬಂಧ ಈಗ ನೇಪಾಲ್ ಟೂರಿಸಮ್ ಆಫೀಸ್ ಹೋಗು ಮತ್ತು ನೋಡು ಏನಾಗತ್ತೆ ಅದೆಲ್ಲ. ಸೊ ಇಲ್ಲೇ ಐತೆ ನೋಡ್ರಿ ನೇಪಾಲ್ ಟೂರಿಸಮ್ ಬೋರ್ಡ್, ಗಂದಕಿ ಪ್ರೊವಿನ್ಸ್ ಆಫೀಸ್, ಇಮಿಗ್ರೇಷನ್ ಆಫೀಸ್, ಪೋಖ್ರಾ ಪರ್ಮಿಟ್ಸ್ ಎಲ್ಲ ಸಿಗ್ತಾವಂತ ಕೇಳ್ಕೊಂಬರ್ಮ. ಟೂರಿಸ್ಟ್ ಪೊಲೀಸ್ ಆಫೀಸ್ ಇದು. ಎಲ್ಲಿ ತಗೋ ಪರ್ಮಿಟ್? ನಾನು ಹೇಳ್ದಕ್ಕೆ ಈಗ ಟ್ರ್ಯಾಕ್ ಮಾಡಕತ್ತಿಲ್ಲ ಬೈಕರ್ಸ್ ನಾವು ಅಂತಂದು ಟ್ರ್ಯಾಕ್ ಅಂತಂದ ಬರ್ತದೆ. ಈಗ ಬರ್ದಿದೆ ಜಾನ್ಸನ್ ಮತ್ತು ಏನು ಬರೀಬೇಕಪ್ಪ? ಉಳಿದಿದ್ದೆಲ್ಲ ತುಂಬಬೇಕಂತ ಇವು ಇಷ್ಟು ಸೇಮ್ ಅಂತ. ಡೇಟ ಇವತ್ತಿನ ದಾಖಲೆ ಆಧಾರ್ ಕಾರ್ಡ್ ನ್ಯಾಷನಾಲಿಟಿ ಇಂಡಿಯನಾ? ಫೈನಲಿ ಪರ್ಮಿಟ್ ಸಿಕ್ತು. ಅಂತೂ ಇಂತೂ ಊಟ ಬಿಟ್ಟು ಬಂದಿದ್ದಕ್ಕೆ ಉಪಯೋಗ ಐತೆ. ಪರ್ಮಿಟ್ ತೊಗೊಳಕ್ಕೆ 1,000 ರೂಪಾಯಿ ಐತಿ. ಸರಿ 1,000 ನೇಪಾಳಿ ಕರೆನ್ಸಿ ಐತಿ. ಸೊ ನೋಡ್ಕೊಂಡು ತೊಗೊರಿ. ಹೊರಗಡೆ ಮಾಡಿಸಿದ್ರೆ ಮತ್ತು ಇದಕ್ಕೆ 600 ರೂಪೀಸ್ ಎಕ್ಸ್ಟ್ರಾ ತೊಗೋತಾರೆ. ಪರ್ಮಿಟ್ ಆಫೀಸ್ ಐತಿ, 5 ಕಿಲೋಮೀಟರ್ ತೆಗೆದಿರುತ್ತೆ. ಬಂದು ಮಾಡಿಸ್ಕೊಂಡು ಹೋಗ್ಬೋದು, ಆರಾಮಾಗಿ ಮಾಡಿಕೊಡ್ತಾರೆ. ಒಂದು ಪಾಸ್ ಕೊಡ್ತಾರೆ. ಏನು ಬೇಕಂತಂದ್ರೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮದು ಆಧಾರ್ ಕಾರ್ಡ್, ವೋಟ್ರ್ ಐ ಡಿ, ಆಮೇಲೆ ಬನ್ಸರ್ ಚೆಕ್ ಇಲ್ಲಿ ಮಾಡೋಂಗಿಲ್ಲ, ಮುಂದೆ ಚೆಕ್ ಪೋಸ್ಟ್ ಚೆಕ್ ಮಾಡ್ತಾರೆ. ಒರಿಜಿನಲ್ ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಏನಿಲ್ಲ ಅದು ಒರಿಜಿನಲ್ ಬೇಕಾಗತ್ತೆ ಇಲ್ಲಿ. ಸೊ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿದೆ. ಸೊ ನೆನಪಿರಲಿ, ಮುಕ್ತಿ ಅಂತ ಹೋಗ್ಬೇಕಾದ್ರೆ ಪಾಸ್ ಬೇಕಾದ ಅನ್ನಪೂರ್ಣ ಕನ್ಸರ್ವೇಷನ್ ಏರಿಯಾ ಪ್ರಾಜೆಕ್ಟ್ದಾಗ ಬರುತ್ತಂತ. ಸೊ ಅದ್ರದ್ದು ಪಾಸ್ ಕೊಟ್ರೆ 1,000 ನೇಪಾಳಿ ಕರೆನ್ಸಿ. ನೆನಪಿರಲಿ, ಇದಕ್ಕೆ ಹೆಚ್ಚಿಗೆ ಕೊಡೋಕೆ ಹೋಗ್ಬೇಡ್ರಿ. ಇದು ನೇಪಾಲ್ ಟೂರಿಸಮ್ ಇದ್ರಿಂದ ತೊಗೊಂಡಿದ್ದು ನಾವು. ಸೊ ಅದ್ರ ಬಗ್ಗೆ ನೆನಪಿರಲಿ. ಭಾಳ ಜನ ಫೋರ್ಜರಿ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಆಗ್ಬೋದು ವರ್ಕ್, ಬಟ್ ಜಾಸ್ತಿ ಕೊಡ್ಬೇಕಾಗುತ್ತೆ. ಬೆಸ್ಟ್ ಬನ್ಸಾರ್ ಇರ್ಬೇಕು ನಿಮ್ಮ ಕಡೆ, ನಿಮ್ಮ ಸ್ವಂತ ವೆಹಿಕಲ್ ಬನ್ಸಾರ್ ಇರಬೇಕು. ಪ್ಲಸ್ 1,000 ನೇಪಾಳಿ ಕರೆನ್ಸಿ ಕೊಟ್ಟರೆ ನಿಮ್ಮದು ಪಾಸ್ ಆಗುತ್ತೆ ಮುಕ್ತಿನಾಥ್. ಪರ್ಮಿಟ್ ಸಿಕ್ತು ಮುಕ್ತಿನಾಥಿಗೆ. ನೀವು ಮಸ್ಟ್ಯಾಂಗ್ ಹೋಗ್ಬೇಕು, ಮನಾಂಗ್ ಹೋಗ್ಬೇಕಂದ್ರೂ ಇಲ್ಲೇ ಪರ್ಮಿಟ್ ತೊಗೋಬೇಕಾಗತ್ತೆ. ಇದು ನೇಪಾಲ್ ಟೂರಿಸಮ್ ಬೋರ್ಡ್ ಥರ್ಡ್ ಪಾರ್ಟಿಗೆ ಇಟ್ಬಿಟ್ಟು ಎಲ್ಲ ಡೈರೆಕ್ಟ್ ನೀವು ಹೋಗಿ ತೊಗೊಳೋದು. ಗಾಡಿ ಹಾಲತ್ ನೋಡ್ರಿ ಇವತ್ತು. ಯಪ್ಪ ಹೆಂಗೆ ಸಿಡ್ದಾಡೈತೆ ನೋಡ್ರಿ. ಖಲಾಸಾಗಿತ್ತು ಗಾಡಿ. ವಾಶ್ ಮಾಡಿಸೋಕೆ ಅಯ್ಯೋ ಇನ್ನು ನಂಬರ್ ಪ್ಲೇಟ್ ಎಲ್ಲ ಇದೆ. ಖಲಾಸ್ ಗಾಡಿ. ಹೆಂಗೆ ಹೊತ್ತು ಹೊಡೆದು ನೋಡಿ. ಒಂದು 75 ಕಿಲೋಮೀಟರ್ಸ್, ಒಂದು 2 ಅವರ್ಸ್ ಆಗುತ್ತೆ. ಒಂದು ಲೊಕೇಶನ್ ಬರುತ್ತಲ್ಲ, ಹೋಗಿ ಸ್ವಲ್ಪ ಸ್ಟೇ ಮಾಡೋಮ್ಮ. ಇಲ್ಲಾಂದ್ರೆ ನಾಳೆ ಮತ್ತೆ ವಜ್ಜೆ ಆಗುತ್ತೆ ಅಂತ ಸಂಬಂಧ ಜಲ್ದಿ ಅಲ್ಲಿ ಹೋಗೋಣಂತೀಗ. ಹೋಗೋಮಂತ ಬರ್ರಿ. ಇದೇ ಚೆಕ್ ಪೋಸ್ಟೇನಾ? ಇಲ್ಲ, ಮುಂದಿರ್ಬೇಕನ್ನ. ಈಗ ಮುಂದಿಲ್ಲ ಅಂತ ಇದು ಬಿಟ್ಟು ಮತ್ತೆ ರೋಡ್ ಟ್ಯಾಕ್ಸ್ ಕಟ್ಟಿರ್ಬೇಕಂತ ಅವಂಗೆ. ಅದು ಹೆಂಗೆ ಕೇಳಕ್ಕೆ ಬರುತ್ತೆ? ಒಂದು ನಿಮಿಷ ಫೋನ್ ಹಚ್ಕೊಡ್ತೀನಿ ಅಂತ. ಬನ್ಸಾರ್ ಮಾಡಿಸೀವಿ. ಬನ್ಸಾರ್ ಮಾಡಿಸಿದ್ರು ಮತ್ತೆ ರೋಡ್ ಟ್ಯಾಕ್ಸ್ ತುಂಬೋದು, ರಿಸಿಪ್ಟ್ ಕೊಡ್ಬೇಕಂತ ಅಂತೇಳಿ ಹೇಳತ್ತಾರ. ನೋಡಿ ಮತ್ತೆ ಏನಾಗುತ್ತೆ. ಬನ್ಸಾರ್ ತುಂಬಿದ ಮ್ಯಾಗ ರೋಡ್ ಟ್ಯಾಕ್ಸ್ ಮತ್ತೇನು ತುಂಬಿರಿ. ಬನ್ಸಾರ್ ಇರೋದು ಗಾಡಿ ಸಂಬಂಧ ಮತ್ತು ರೋಡ್ ಟ್ಯಾಕ್ಸ್ ಕೇಳತ್ತಾರೆ. ನೋಡು ಮತ್ತೆ ಏನಾಗತ್ತೆ ಅಂತಂದು ಗೊತ್ತಾಗತೈತಿ. ಬನ್ಸಾರ್ ಐತಿ, ಇಲ್ಲ ಒರಿಜಿನಲ್ ಐತಿ. ಮತ್ತೆ ಕೇಳು ಮುಂದೆ ಏನಾಗತ್ತೆ. ಏನಿಲ್ಲ, ಎಲ್ಲ ದೊಡ್ಡ ಸ್ಕ್ಯಾಮ್. 15 ನಿಮಿಷ ಮಾತಾಡಿಸಿದ. ನಾವಿಲ್ಲ ಅವ್ರ ಬೆಟ್ಟ ಹಾಕಂದು ಇವ್ರ ಬೆಟ್ಟ ಹಾಕೈತೆ ಅಂತ ಸುಮ್ಮನೆ ಹೋಗಿದ್ವಿ. ಹಂಗೆ ಅವ್ರ ಬೆಟ್ಟ ಹಾಕಂಬಂದು ಮೊದಲೇ ಹೋಗ್ಬೇಡ್ರಿ ಅಂತಂದು ಹೇಳಿಬಿಟ್ಟ. ಏನು ಕರೆನೋ ಸುಳ್ಳು ಏನು ಗೊತ್ತಿಲ್ಲ. ಅದೇನೋ ಅನುಮತಿ ಪತ್ರ ತೋರಿಸು, ರೋಡ್ ಟ್ಯಾಕ್ಸ್ ತೋರಿಸಂದ. ನಮ್ಮ ಪ್ರಕಾರ ಬರೀ ಬನ್ಸಾರ್ ಅಷ್ಟೇ ಕೊಟ್ಟರೆ, ಬನ್ಸಾರ್ ಅಷ್ಟೇ ತೋರಿಸಿದ್ವಿ ನಾವು. ಬನ್ಸಾರೇ ರೋಡ್ ಟ್ಯಾಕ್ಸ್ ಬೇರೆ ಅಂತಂದ. ನಮಗಂತವೆಲ್ಲ ಸಂಬಂಧ ಇಲ್ಲ ಏನೇನಂತಂದು ಹಂಗೆ ಅಷ್ಟೇ ಹೇಳ್ಕೊಂಡು ಬಂದ್ವಿ ನಾವು. ಬಿಟ್ಟವ ಸುಮ್ಮನೆ ಏನು ಮಾಡತ್ತಿದ್ನೋ ಏನೋ ಗೊತ್ತಿಲ್ಲ. अम्मा मुक्तिनाथ 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 ये अभी तो ऊपर बहुत अच्छा है, देखने के लिए अच्छा स्थल है। हाँ हाँ हाँ। इधर क्या इस गांव में क्या है?
इसका बागलू बोलता है, हाँ बागलू में क्या है, बागलू डिस्ट्रिक्ट। क्या है देखने के लिए, क्या है करने के लिए, क्या है? हाँ देखने के तो उधर मंदिर है अच्छा वाला। हाँ जी बहुत अच्छा नया है होटल। होटल, हाँ जाते हैं बाबा, वो बात कर रहे हैं, फ़ोन पे बात कर रहे हैं, 1 मिनट रुको। हाँ हाँ हो माँ ಅವ್ನಿಗೆ 2 ರೂಮ್ 15 ಜನ